ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. 50 ವರ್ಷದ ಕವಿತಾ ಬೆಳಿಗ್ಗೆಯಿಂದ ತುಂಬಾ ಚಿಂತೆ ಮಾಡುತ್ತಾ ಕುಳಿತಿದ್ದಳು. ಆಕೆಗೆ ಯಾವ ಕೆಲಸವನ್ನು ಮಾಡಲು ಮನಸ್ಸು ಬರುತ್ತಿರಲಿಲ್ಲ. ಊಟ ಕೂಡ ಮಾಡುತ್ತಿರಲಿಲ್ಲ. ಅವಳನ್ನೇ ಗಮನಿಸುತ್ತಿದ್ದ ಅವರ ತಂದೆ ಕೇಳಿದರು, ಮಗಳೇ, ಏನಾಯಿತು? ಯಾಕೆ ತುಂಬಾ ಯೋಚನೆಯಲ್ಲಿ ಮುಳುಗಿದ್ದೀಯಾ? ನನ್ನ ಕಣ್ಣ ಮುಂದೆ ನನ್ನ ಮಗನ ಜೀವನ ಹಾಳಾಗುತ್ತಿರಬೇಕಾದರೆ ನಾನು ಸಂತೋಷವಾಗಿ ಇರುವುದಾದರೂ ಹೇಗೆ ಅಪ್ಪ? ನಾನು ಇಬ್ಬರಿಗೂ ಬುದ್ಧಿ ಹೇಳಲು ತುಂಬಾ ಪ್ರಯತ್ನ ಪಟ್ಟೆ. ಗಂಡ ಹೆಂಡತಿ ಅಂದರೆ ಸಣ್ಣ ಪುಟ್ಟ ಗಲಾಟೆಗಳು ಬರುತ್ತಲೇ ಇರುತ್ತವೆ ಎಂದು. ಸಣ್ಣ ಪುಟ್ಟ ಗಲಾಟೆಗಳನ್ನು ದೊಡ್ಡದು ಮಾಡಿಕೊಳ್ಳಬೇಡಿ ಎಂದು ಅವರಿಗೆ ಎಷ್ಟೋ ವಿಧವಾಗಿ ಹೇಳಿದೆ. ಆದರೆ ಅವರಿಬ್ಬರೂ ಕೇಳಲೇ ಇಲ್ಲ. ನಾಳೆ ಕೋರ್ಟಿಗೆ ಹೋಗುತ್ತಿದ್ದಾರೆ. ನಂತರ ಅವರಿಬ್ಬರೂ ಶಾಶ್ವತವಾಗಿ ಬೇರೆ ಬೇರೆ ಆಗುತ್ತಾರೆ. ಇದೆಲ್ಲವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಅಪ್ಪ ಎಂದು ಕವಿತಾ ಕಣ್ಣೀರು ಹಾಕಿದಳು. ನೋಡು ಕವಿತಾ, ನೀನು ನಿನ್ನ ಗಂಡನಿಂದ ವಿಚ್ಛೇದನ ಪಡೆಯಬೇಕು ಎಂದುಕೊಂಡಾಗ ನಾನು ಮತ್ತು ನಿಮ್ಮ ತಾಯಿ ಈ ರೀತಿಯೇ ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆವು. ಆಗ ನಾವು ಕೂಡ ನಿನಗೆ ತುಂಬಾ ಬುದ್ಧಿ ಹೇಳಿದೆವು. ಆದರೆ ನೀನು ನಮ್ಮ ಮಾತನ್ನು ಕೇಳಲಿಲ್ಲ. ಈ ರೀತಿಯಾದಂತಹ ನೀನು ಈಗ ನಿನ್ನ ಮಗ ನಿನ್ನ ಮಾತನ್ನು ಕೇಳಬೇಕೆಂದು ಹೇಗೆ ಅಂದುಕೊಳ್ಳುತ್ತಿದ್ದೀಯಾ? ತಂದೆಯ ಮಾತುಗಳಿಗೆ ಕವಿತಾಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಏನೂ ಹೇಳದೆ ತಲೆ ಬಗ್ಗಿಸಿ ನಿಂತಿದ್ದಳು. ಈಗ ಕವಿತಾಳ ತಂದೆ ಹೇಳಿದರು, ಮಗಳೇ, ಈಗ ನಿನ್ನ ಮಗನಿಗೆ ನಿನ್ನ ಅವಶ್ಯಕತೆ ಇದೆ. ನೀನು ನಿನ್ನ ಮನೆಗೆ ಹೋಗು. ಇಲ್ಲಿ ನಾನು ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತೇನೆ. ಆಯಿತು ಅಪ್ಪ, ನಾಳೆ ಬೆಳಿಗ್ಗೆಯೇ ಮೊದಲನೆಯ ಬಸ್ನಲ್ಲಿಯೇ ನಾನು ನನ್ನ ಮನೆಗೆ ಹೊರಡುತ್ತೇನೆ ಎಂದು ಹೇಳಿದರು ಕವಿತಾ. ಕವಿತಾಳ ಗಂಡ ಕಮಲ್. ಅವರು ತುಂಬಾ ಅನ್ಯೋನ್ಯವಾಗಿದ್ದರು. ಆದರೆ ಸಣ್ಣ ಪುಟ್ಟ ಗಲಾಟೆಗಳಿಗೆ ಅವರ ಜೀವನವೇ ಹಾಳಾಗಿತ್ತು. ಗಂಡನ ಜೊತೆ ವಿಚ್ಛೇದನ ಪಡೆದಾಗ ಅವರ ಮಗ ಇನ್ನೂ ಸಣ್ಣವನ್ನಾಗಿದ್ದ. ಎಲ್ಲ ಮುಗಿದ ನಂತರ ಕವಿತಾಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಮತ್ತೆ ಹೋಗಿ ಅವರ ಗಂಡನ ಬಳಿ ಸೇರಿಕೊಳ್ಳಲು, ಮಾತನಾಡಲು ಅವಳಿಗೆ ಧೈರ್ಯವೇ ಬರಲಿಲ್ಲ. ತಂದೆ ತಾಯಿ ದೂರವಾದಾಗ ಆ ಮಗ ತುಂಬಾ ನೊಂದುಕೊಂಡಿದ್ದ. ಅವನು ತಾಯಿಯ ಮೇಲೆ ತುಂಬಾ ಕೋಪಗೊಂಡಿದ್ದ. ವಿಚ್ಛೇದನದ ನಂತರ ಮಗನ ಜೊತೆಯಲ್ಲಿ ಕವಿತಾ ತನ್ನ ತವರು ಮನೆಯಲ್ಲಿಯೇ ಇದ್ದು ಬಿಟ್ಟಿದ್ದರು. ಈಗ ಮಗನ ವಿದ್ಯಾಭ್ಯಾಸವೆಲ್ಲ ಪೂರ್ತಿ ಆದ ನಂತರ ಅವನಿಗೆ ಸಿಟಿಯಲ್ಲಿಯೇ ಕೆಲಸ ಸಿಕ್ಕಿತ್ತು. ಈಗ ಅವನು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದ. ಅಲ್ಲಿ ಒಂದು ಮನೆಯನ್ನು ಸಹ ಮಾಡಿಕೊಂಡಿದ್ದ. ಮಾರನೆಯ ದಿನ ಕವಿತಾ ಬೆಳಿಗ್ಗೆಯೇ ಬಸ್ ಹಿಡಿದು ತನ್ನ ಮಗನ ಮನೆಗೆ ಬಂದಿದ್ದಳು. ಬೆಳಿಗ್ಗೆ ರಾಹುಲ್ನ ಲಾಯರ್ ಫೋನ್ ಮಾಡುತ್ತಾರೆ. ಸರ್, ಈ ದಿನ ನಿಮಗೆ ಡೈವರ್ಸ್ ಖಂಡಿತವಾಗಿಯೂ ಸಿಗುತ್ತೆ ಎಂದು ಹೇಳುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ರಾಹುಲ್ನ ಮನಸ್ಸಿನಲ್ಲಿ ತುಂಬಾ ನೋವಾಗುತ್ತಿತ್ತು. ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಕವಿತಾ ಅವರು ತಮ್ಮ ಮಗನ ಬಳಿ ಬಂದು ಮಾತನಾಡಿದರು. ಮಗ ಏನು ಮಾತನಾಡದೆ ತಾಯಿಯನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ. ಮನೆ ಬಿಟ್ಟು ಹೋಗಬೇಕಾದರೆ ಅವನ ಹೆಂಡತಿ ಹೇಳಿದ ಮಾತುಗಳು ಅವನಿಗೆ ನೆನಪಿಗೆ ಬರುತ್ತಿದ್ದವು. ನಾವಿಬ್ಬರು ಭೂಮಿ ಮತ್ತು ಆಕಾಶ ಇದ್ದ ಹಾಗೆ, ಅವೆರಡು ಒಟ್ಟಿಗೆ ಸೇರಿದ ಹಾಗೆ ಕಾಣಿಸುತ್ತದೆ. ಆದರೆ ಯಾವತ್ತಿಗಾದರೂ ಅವೆರಡು ಒಟ್ಟಿಗೆ ಸೇರುವುದಿಲ್ಲ ಎಂದು ಹೇಳಿದ್ದಳು. ಸಂಗೀತ ನಿಜವನ್ನೇ ಹೇಳಿದ್ದಳು. ಭೂಮಿ ಮತ್ತು ಆಕಾಶ ಯಾವತ್ತಿಗೂ ಜೊತೆಯಾಗಿ ಇರುವುದೇ ಇಲ್ಲ. ನಾನು ಜೀವನದಲ್ಲಿ ಎಲ್ಲವನ್ನು ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆ. ಆದ್ದರಿಂದಲೇ ನನ್ನ ಜೀವನ ಈ ರೀತಿಯಾಯಿತು. ನಾನು ಈ ದಿನ ಒಬ್ಬೊಂಟಿಯಾಗಿ ನಿಂತಿದ್ದೇನೆ ಎಂದುಕೊಂಡ ರಾಹುಲ್. ಮಗನ ನೋವನ್ನು ಆ ತಾಯಿ ಅರ್ಥ ಮಾಡಿಕೊಂಡಿದ್ದಳು. ಯಾಕೆಂದರೆ ಅವಳಿಗೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಅವಳು ಆ ಪರಿಸ್ಥಿತಿಯನ್ನು, ತನ್ನ ನೋವನ್ನು ಅನುಭವಿಸಿದ್ದಂಥವಳು. ಆಗ ಆ ತಾಯಿ ಹೇಳುತ್ತಾರೆ, ರಾಹುಲ್, ನಿನಗೆ ಇನ್ನೂ ಟೈಮ್ ಇದೆ. ಇನ್ನೂ ಈ ವಿಷಯ ಕೈ ದಾಟಿ ಹೋಗಿಲ್ಲ. ನೀನು ಒಂದು ಬಾರಿ ಸಂಗೀತಾಳ ಜೊತೆ ಮಾತನಾಡಿ ನೋಡು. ಯಾಕೆಂದರೆ ಜೀವನದಲ್ಲಿ ಒಂಟಿಯಾಗಿ ಇರುವುದು ತುಂಬಾ ಕಷ್ಟ. ಈ ರೀತಿಯಾದಂತಹ ಒಂದು ತಪ್ಪಾದ ನಿರ್ಣಯ ತೆಗೆದುಕೊಂಡು ನಾನು ಇಷ್ಟು ವರ್ಷಗಳಿಂದ ತುಂಬಾ ಬಾಧೆಪಡುತ್ತಿದ್ದೇನೆ ಎಂದು ಹೇಳುತ್ತಾರೆ ಕವಿತಾ ಅವರು. ಇಲ್ಲ ಅಮ್ಮ, ನಮ್ಮ ಮಧ್ಯೆ ಮಾತನಾಡಲು ಏನೂ ಉಳಿದಿಲ್ಲ. ಈ ದಿನ ನ್ಯಾಯಾಲಯದಲ್ಲಿ ನಾವು ಕಾನೂನುಬದ್ಧವಾಗಿ ದೂರವಾಗುತ್ತಿದ್ದೇವೆ ಎಂದು ಅವನು ಈಗ ರೆಡಿಯಾಗಿ ಕೋರ್ಟಿಗೆಂದು ಹೊರಟು ಹೋದನು. ಕೋರ್ಟ್ನಲ್ಲಿ ಅವನು ಸಂಗೀತಾಳನ್ನು ನೋಡಿ ಮಾತನಾಡಲು ಪ್ರಯತ್ನ ಪಡುತ್ತಿದ್ದ. ಆದರೆ ಸಂಗೀತಾಳ ತಾಯಿ ಅವರಿಬ್ಬರ ಮಧ್ಯೆ ಅಡ್ಡವಾಗಿ ನಿಂತಿದ್ದರು. ಅವರು ಅವರಿಬ್ಬರನ್ನು ಒಟ್ಟಿಗೆ ಮಾತನಾಡಲು, ಮೀಟ್ ಮಾಡಲು ಬಿಡಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಕೋರ್ಟ್ ಅವರಿಬ್ಬರಿಗೂ ಡೈವರ್ಸ್ ಅನ್ನು ಕೊಟ್ಟಿತ್ತು. ಈಗ ರಾಹುಲ್ ತನ್ನ ಮನೆಗೆ ವಾಪಸ್ಸು ಬಂದಿದ್ದ. ಈಗ ಕವಿತಾ ಮಗನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವನ ಕಣ್ಣುಗಳೆಲ್ಲವೂ ಕೆಂಪಾಗಿತ್ತು. ಕವಿತಾ ಅವರಿಗೆ ಅನ್ನಿಸಿತು, ನನ್ನ ಮಗ ತುಂಬಾ ಅತ್ತಿದ್ದಾನೆ ಎಂದು. ಅಮ್ಮ, ಸ್ವಲ್ಪ ಸಮಯದಲ್ಲಿಯೇ ಸಂಗೀತ ಬರುತ್ತಾಳೆ. ಅವಳು ತನ್ನ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಎಂದು ಹೇಳಿ ಈಗ ಅವನು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ. ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ಬರುತ್ತಿದ್ದ ಸಂಗೀತಾಳ ಮನಸ್ಸಿನಲ್ಲಿ ಕೂಡ ಸಾವಿರಾರು ಪ್ರಶ್ನೆಗಳಿದ್ದವು. ನಾನು ನನ್ನ ಗಂಡನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆಯೇ ಅವನು ನನ್ನಿಂದ ದೂರವಾಗುತ್ತಿದ್ದಾನೆ. ಇಬ್ಬರೂ ಒಟ್ಟಿಗೆ ಇದ್ದಾಗ ನಾನು ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ.
ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿಯೇ ತುಂಬ ಸಮಯ ಮೀರಿ ಹೋಗಿದೆ. ರಾಹುಲ್, ನೀನು ಇಲ್ಲದೆ ಜೀವಿಸುವುದು ನನಗೆ ತುಂಬ ಕಷ್ಟ ಎಂದು ಸಂಗೀತ ಈಗ ಕಣ್ಣೀರು ಹಾಕುತ್ತಿದ್ದಳು. ರಾಹುಲ್ ಮತ್ತು ಸಂಗೀತ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ರಾಹುಲ್ ತುಂಬ ಚೆನ್ನಾಗಿ ಓದುತ್ತಿದ್ದ. ಆದರೆ ಸಂಗೀತಾಗೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಅವರಿಬ್ಬರು ಈಗ ಒಳ್ಳೆಯ ಸ್ನೇಹಿತರಾಗಿದ್ದರು. ಈಗ ಅವರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಆದರೆ ಇಬ್ಬರಲ್ಲಿಯೂ ಯಾರೂ ಅವರ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಲಿಲ್ಲ. ಆ ದಿನ ಕಾಲೇಜಿನಲ್ಲಿ ಕೊನೆಯ ದಿನವಾಗಿತ್ತು. ರಾಹುಲ್ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದ. ಸಂಗೀತ ಕೂಡ ಪಾಸ್ ಆಗಿದ್ದಳು. ಈಗ ಸಂಗೀತ ರಾಹುಲ್ನ ಬಳಿ ಬಂದು ಹೇಳುತ್ತಾಳೆ, ಈ ದಿನ ನಮ್ಮ ಕಾಲೇಜಿಗೆ ಕೊನೆಯ ದಿನ. ನಾವು ನಾಳೆಯಿಂದ ಇಲ್ಲಿ ಮತ್ತೆ ಬರುವುದಿಲ್ಲ. ರಾಹುಲ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗಬೇಕು ಅಂದುಕೊಳ್ಳುತ್ತಿದ್ದೇನೆ. ತಕ್ಷಣವೇ ರಾಹುಲ್ ಅವಳ ಕೈಯನ್ನು ಹಿಡಿದುಕೊಂಡು, ನೀನೆಂದರೆ ನನಗೂ ಕೂಡ ತುಂಬ ಇಷ್ಟ. ನಾವಿಬ್ಬರೂ ಮದುವೆಯಾಗೋಣ ಎಂದು ಹೇಳುತ್ತಾನೆ. ಅವರಿಬ್ಬರು ಈಗ ಮದುವೆಯಾಗಬೇಕು ಎಂದು ತೀರ್ಮಾನ ತೆಗೆದುಕೊಂಡಿದ್ದರು. ಆದರೆ ಅವರಿಬ್ಬರಿಗೂ ಬೇರೆ ಬೇರೆ ಜಾತಿಗಳಿಗೆ ಸೇರಿದ್ದವರಾಗಿದ್ದರು. ಆದ್ದರಿಂದಲೇ ಇಬ್ಬರ ಮದುವೆ ನಡೆಯುವುದು ಅಷ್ಟೊಂದು ಸುಲಭವೇನೂ ಆಗಿರಲಿಲ್ಲ. ರಾಹುಲ್ ಫ್ಯಾಮಿಲಿ ಅವರು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಸಂಗೀತಾಳ ಮನೆಯವರು ಮಾತ್ರ ಈ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಆಗ ಸಂಗೀತ ಹೇಳುತ್ತಾಳೆ, ನಾನು ಮದುವೆ ಎಂದು ಆದರೆ ಅದು ಕೇವಲ ರಾಹುಲ್ನನ್ನು ಮಾತ್ರ ಆಗುತ್ತೇನೆ. ಅವನನ್ನು ಬಿಟ್ಟು ಇನ್ನೊಬ್ಬನನ್ನು ನಾನು ಎಂದಿಗೂ ಮದುವೆಯಾಗುವುದಿಲ್ಲ. ನೀವು ಈ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಎಂದರೆ ನಾನು ಸತ್ತು ಹೋಗುತ್ತೇನೆ ಎಂದು ಅವರ ತಂದೆ ತಾಯಿಗೆ ಅವಳು ತುಂಬ ಕಠಿಣವಾಗಿಯೇ ಹೇಳಿದ್ದಳು. ಈಗ ಸಂಗೀತಾಳ ತಂದೆ ತಾಯಿಗೆ ಬೇರೆ ದಾರಿ ಕಾಣಿಸಲಿಲ್ಲ. ಆದ್ದರಿಂದ ಮಗಳಿಗಾಗಿ ಈ ಮದುವೆಯನ್ನು ಒಪ್ಪಿಕೊಂಡಿದ್ದರು. ಆದರೆ ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು, ಇವರಿಬ್ಬರ ಮನಸ್ಥಿತಿಗಳು, ಭಾವನೆಗಳು, ಅಭಿರುಚಿಗಳು ಎಲ್ಲವೂ ಬೇರೆ ಬೇರೆ ಎಂದು. ಆದರೂ ಮಗಳಿಗಾಗಿ, ಅವಳ ಜೀವನಕ್ಕಾಗಿ ಅವರು ಮದುವೆಗೆ ಒಪ್ಪಿಕೊಂಡಿದ್ದರು. ಈಗ ಎರಡೂ ಮನೆಯವರು ಈ ಮದುವೆಗೆ ಒಪ್ಪಿಕೊಂಡು ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಿ ಮುಗಿಸಿದರು. ಈಗ ಅವರಿಬ್ಬರು ಬೆಂಗಳೂರಿಗೆ ಬಂದು ಬಿಟ್ಟರು. ಸಂಗೀತ ಮನೆಗೆ ಬಂದ ಮೊದಲನೆಯ ದಿನವೇ ರಾಹುಲ್ ಹೇಳಿದ, ನೀನು ನಿನ್ನ ತಂದೆ ತಾಯಿಯನ್ನು ಎದುರಿ ಹಾಕಿಕೊಂಡು ನೀನು ನನ್ನನ್ನು ಮದುವೆಯಾಗಿದ್ದೀಯಾ. ನಿನ್ನ ತಂದೆ ತಾಯಿ ನಿನ್ನ ಮೇಲೆ ತೋರಿಸಿದ ಪ್ರೀತಿಗಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ತುಂಬ ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದ. ರಾಹುಲ್ ಬೆಳಿಗ್ಗೆಯೇ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದ. ಅವನು ಸ್ನಾನ ಮಾಡಿ ಪೂಜೆಗಳನ್ನು ಮಾಡಿಕೊಂಡು ನಂತರ ಅವರ ಹೆಂಡತಿಯನ್ನು ಎಬ್ಬಿಸುತ್ತಿದ್ದ. ಅವನೇ ತನ್ನ ಕೈಯಾರೆ ಕಾಫಿಯನ್ನು ಕೂಡ ಮಾಡಿ ಅವಳಿಗಾಗಿ ಬೆಡ್ ಕಾಫಿ ಎಂದು ತಂದು ಕೊಡುತ್ತಿದ್ದ. ಆಗ ಸಂಗೀತ ಹೇಳುತ್ತಾಳೆ, ರಾಹುಲ್, ನೀನು ಕೆಲಸದ ಮೇಲೆ ಹೋದ ನಂತರ ನಾನು ನಿಧಾನವಾಗಿ ಮನೆಯ ಕೆಲಸಗಳನ್ನು ಮಾಡಿಕೊಳ್ಳುತ್ತೇನೆ. ಯಾಕೆ ನೀವು ಇಷ್ಟು ಬೇಗನೆ ಎದ್ದು ಈ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೀರಾ? ಆಗ ರಾಹುಲ್ ಹೇಳುತ್ತಾನೆ, ಹೇಗಿದ್ದರೂ ನಾನು ಪ್ರತಿದಿನ ಎಕ್ಸಸೈಸ್ ಮಾಡಲು ಬೆಳಗಿನ ಜಾವವೇ ಎದ್ದೇಳಬೇಕಲ್ಲವೇ? ಎಕ್ಸಸೈಸ್ ಮುಗಿದ ನಂತರ ಮನೆ ಕೆಲಸದಲ್ಲಿ ಅಮ್ಮನಿಗೂ ಸಹಾಯ ಮಾಡುತ್ತಿದ್ದೆ. ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳನ್ನು ಮಾಡುವುದು ನನಗೆ ತುಂಬ ಇಷ್ಟ. ಆದರೂ ಮನೆಯ ಎಲ್ಲ ಕೆಲಸವನ್ನು ಹೆಂಗಸರೇ ಮಾಡಬೇಕು ಅಂತ ಏನೂ ಇಲ್ವಲ್ಲ. ಹೆಂಡತಿಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಿದರೆ ಹೆಂಡತಿ ಕೂಡ ಸಂತೋಷ ಪಡುತ್ತಾಳಲ್ಲವೇ? ಈ ಮನೆ ನಮ್ಮಿಬ್ಬರದ್ದು. ಆದ್ದರಿಂದ ಎಲ್ಲ ಕೆಲಸವನ್ನು ನಾವು ಹಂಚಿಕೊಂಡು ಮಾಡೋಣ ಎನ್ನುತ್ತಾನೆ ರಾಹುಲ್. ರಾಹುಲ್, ಸಾಯಂಕಾಲ ನಮ್ಮ ತಂದೆ ತಾಯಿ ಮನೆಗೆ ಬರುತ್ತಿದ್ದಾರೆ. ಆದ್ದರಿಂದ ನೀವು ಆಫೀಸಿನಿಂದ ಬೇಗ ಬಂದು ಬಿಡಿ. ಸರಿ ಸಂಗೀತ, ಆಯಿತು, ನಾನು ಆದಷ್ಟು ಬೇಗ ಬರುತ್ತೇನೆ ಎಂದು ಈಗ ರಾಹುಲ್ ಆಫೀಸಿಗೆ ಹೊರಟು ಹೋದ. ಸಾಯಂಕಾಲ ಸಂಗೀತಾಳ ತಂದೆ ತಾಯಿ ಮನೆಗೆ ಬಂದಿದ್ದರು. ಈಗ ರಾಹುಲ್ ಕೂಡ ತನ್ನ ಕೆಲಸದಿಂದ ಮನೆಗೆ ಬೇಗ ಬಂದಿದ್ದ. ಅತ್ತೆ ಮಾವನ ಮುಂದೆ ರಾಹುಲ್ ಅಡಿಗೆ ಮಾಡುವುದು ಮತ್ತು ಸಂಗೀತಾಳಿಂದ ಏನು ಕೆಲಸವನ್ನು ಮಾಡಿಸದೆ ಹೋಗಿ ಅವರ ಬಳಿ ಕುಳಿತುಕೊಂಡು ಮಾತನಾಡು ಎಂದು ಹೇಳುವುದು, ಇವೆಲ್ಲವನ್ನು ನೋಡಿದ ಸಂಗೀತಾಳ ತಂದೆ ತಾಯಿಗೆ ತುಂಬ ಸಂತೋಷವಾಗಿತ್ತು. ನಮ್ಮ ಅಳಿಯ ತುಂಬ ಒಳ್ಳೆಯವನು, ನನ್ನ ಮಗಳನ್ನು ಅವನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದುಕೊಂಡರು. ಈಗ ಅವರಿಗೆ ಅಳಿಯನ ಮೇಲೆ ಪೂರ್ತಿ ನಂಬಿಕೆ ಬಂದಿತ್ತು. ಆದರೆ ಸಂಗೀತಾಳ ಮೇಲೆಯೇ ಅವರಿಗಿದ್ದ ಅನುಮಾನವಿಲ್ಲ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ರಾಹುಲ್ ಕೆಲಸದ ಮೇಲಿಂದ ಮನೆಗೆ ಬಂದಿದ್ದ. ಹಾಲ್ನಲ್ಲಿ ಸಂಗೀತ ತನ್ನ ಮೊಬೈಲ್ ನೋಡುತ್ತಾ ಅವರ ಗಂಡನನ್ನು ಗಮನಿಸಲೇ ಇಲ್ಲ. ಅವಳು ಮೊಬೈಲ್ನಲ್ಲಿ ತನ್ನ ಗೆಳೆಯರ ಜೊತೆ ಚಾಟ್ ಮಾಡುತ್ತಿದ್ದಳು. ಮನೆಗೆ ಬಂದ ಗಂಡ ಮನೆಯಲ್ಲಿ ಸೀದು ಹೋಗಿರುವಂತಹ ವಾಸನೆಯನ್ನು ನೋಡಿ ಅವನು ತಕ್ಷಣವೇ ಕಿಚನ್ಗೆ ಓಡಿ ಹೋಗುತ್ತಾನೆ. ಸ್ಟವ್ ಮೇಲೆ ಅಡಿಗೆ ಎಲ್ಲ ತುಂಬ ಸೀದು ಹೋಗಿತ್ತು. ಕಪ್ಪಗೆ ಹೊಗೆ ಕೂಡ ತುಂಬಿಕೊಂಡಿತ್ತು. ತಕ್ಷಣವೇ ಅವನು ಸ್ಟವ್ ಆಫ್ ಮಾಡಿ ಅಲ್ಲಿದ್ದ ಎಲ್ಲವನ್ನು ಕ್ಲೀನ್ ಮಾಡುತ್ತಾನೆ. ಅವನಿಗೆ ಈಗ ತುಂಬ ಕೋಪ ಬಂದಿತ್ತು. ಸಂಗೀತ ಅಡಿಗೆ ಮನೆಯಲ್ಲಿ ಅಡಿಗೆ ಎಲ್ಲ ಸೀದು ಹೋಗಿದೆ.
ಅದನ್ನು ಗಮನಿಸದೆ ನೀನು ಫೋನ್ನಲ್ಲಿ ಏನು ಮಾಡ್ತಾ ಇದೀಯಾ? ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ತುಂಬ ಹೆಚ್ಚಾಗಿ ಫೋನನ್ನು ಉಪಯೋಗಿಸಬೇಡ ಎಂದು. ಈಗ ಸಂಗೀತಾಳಿಗೆ ತುಂಬ ಕೋಪ ಬಂದಿತ್ತು. ಯಾವಾಗ ನೋಡಿದರೂ ನಾನು ಫೋನ್ನಲ್ಲಿ ಇದ್ದೀನಿ ಅಂತ ಬೈಕೊಳ್ತಾ ಇರ್ತೀಯಲ್ಲ, ನಿನಗೇನು ಅಷ್ಟೊಂದು ಕಷ್ಟ ಆಗೋಗಿರೋದು? ನಾನು ಫೋನ್ ನೋಡಿದರೆ ನಿನಗೇನಾಗೋಗುತ್ತೆ ಹೇಳು? ಪ್ರತಿದಿನ ನಾನು ನನ್ನ ಗೆಳೆಯರ ಜೊತೆ ಚಾಟ್ ಮಾಡುವುದನ್ನು ನೋಡಿ ನಿನ್ನಿಂದ ಸಹಿಸಿಕೊಳ್ಳಲಾಗುವುದಿಲ್ಲ. ಒಂದು ಬಾರಿ ಈ ಪ್ರಪಂಚವನ್ನು ನೋಡು, ಎಲ್ಲ ಜನರು ಏನು ಮಾಡುತ್ತಿದ್ದಾರೆ ಎಂದು, ಈ ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎಂದು. ಈ ವಯಸ್ಸಿನಲ್ಲಿ ಎಲ್ಲ ಗಂಡ ಹೆಂಡತಿ ಅವರವರ ಫೋಟೋಗಳನ್ನು ಹಿಡಿದು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಂದು ಅಪ್ಲೋಡ್ ಮಾಡಿಕೊಳ್ಳುತ್ತಾರೆ. ಆದರೂ ನಿನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನ ಥರ ನಾನು ಎಲ್ಲವನ್ನೂ ಬಿಟ್ಟು ಇರಲು ಸಾಧ್ಯವಿಲ್ಲ. ನನಗೆ ಈ ಮನೆಯಲ್ಲಿ ಇರಲೇ ಆಗುತ್ತಿಲ್ಲ. ನನಗೆ ತುಂಬ ಬೇಸರವಾಗುತ್ತಿದೆ ಈ ರೀತಿಯಾದಂತಹ ಜೀವನವನ್ನು ಜೀವಿಸುವುದು ಎಂದು ಅವಳು ಬಾಯಿಗೆ ಬಂದಿದ್ದೆಲ್ಲವನ್ನು ಹೇಳಿಬಿಡುತ್ತಾಳೆ. ಈಗ ರಾಹುಲ್ ಹೇಳುತ್ತಾನೆ, ನನ್ನವರು ಎನ್ನುವವರ ಜೊತೆ ನಾವು ಸಂಬಂಧ ಬೆಳೆಸಬೇಕು ಅಷ್ಟೇ. ಈ ಪ್ರಪಂಚದ ಎಲ್ಲರ ಜೊತೆ ನಾವು ಸಂಬಂಧ ಬೆಳೆಸಿ ನಮಗೇನಾಗಬೇಕಾಗಿದೆ? ನಮಗೆಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡರೆ ಸಾಕು. ಯಾವಾಗ ನೋಡಿದರೂ ಈ ಪ್ರಪಂಚ ಎನ್ನುತ್ತೀಯ. ನಮಗೆ ಏನಾದರೂ ಅವಶ್ಯಕತೆ ಬಿದ್ದಾಗ ಈ ಪ್ರಪಂಚ, ಈ ಸೋಷಿಯಲ್ ಮೀಡಿಯಾಗಳು ನಮಗೆ ಸಹಾಯ ಮಾಡುತ್ತವೆಯಾ? ಅಥವಾ ನಮ್ಮ ಕಷ್ಟಕ್ಕೆ ಬರುತ್ತವೆಯಾ? ಈಗ ಸಂಗೀತ, ನಿನಗೆ ನನ್ನಿಂದ, ನನ್ನ ಫೋನ್ನಿಂದ ಅಷ್ಟೊಂದು ತೊಂದರೆಯಾಗುತ್ತಿದ್ದರೆ ನನಗೆ ತಕ್ಷಣವೇ ವಿಚ್ಛೇದನವನ್ನು ಕೊಟ್ಟು ಬಿಡು. ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ. ನನಗೆ ಸಾಕಾಗಿ ಹೋಗಿದೆ ನಿನ್ನಿಂದ ಎನ್ನುತ್ತಾಳೆ. ಈಗ ಅವಳು ತನ್ನ ರೂಮ್ನಲ್ಲಿ ಹೋಗಿ ಜೋರಾಗಿ ಬಾಗಿಲು ಹಾಕಿಕೊಂಡಳು. ಸಂಗೀತಾಳ ಮಾತುಗಳಿಗೆ ರಾಹುಲ್ಗೆ ಈಗ ತುಂಬ ಶಾಕ್ ಆಗಿತ್ತು. ಅವನು ಏನನ್ನು ಮಾತನಾಡಬೇಕೆಂದು ತಿಳಿಯದೆ ಅವರನ್ನೇ ನೋಡುತ್ತಾ ನಿಂತಿದ್ದ. ಸ್ವಲ್ಪ ದಿನ ಇಬ್ಬರ ಮಧ್ಯೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ಇಬ್ಬರು ಸೈಲೆಂಟ್ ಆಗಿದ್ದರು. ದಿನಗಳು ಹೀಗೆ ಕಳೆಯುತ್ತಿದ್ದವು. ಇನ್ನು ಒಂದು ವಾರದಲ್ಲಿ ಅವರಿಬ್ಬರ ಮದುವೆ ವಾರ್ಷಿಕೋತ್ಸವವಿತ್ತು. ಸಂಗೀತ, ಮುಂದಿನ ವಾರ ನಮ್ಮ ಮದುವೆ ವಾರ್ಷಿಕೋತ್ಸವ ಎಂದು ನೆನಪಿಸುತ್ತಾನೆ ರಾಹುಲ್. ಎಲ್ಲ ಗಲಾಟೆಯನ್ನು ಮರೆತು, ಹೌದು ರಾಹುಲ್, ನಾವು ಈಗ ನಮ್ಮ ವಾರ್ಷಿಕೋತ್ಸವವನ್ನು ಹೇಗೆ ಸೆಲೆಬ್ರೇಟ್ ಮಾಡಿಕೊಳ್ಳೋಣ ಹೇಳು? ಈಗ ರಾಹುಲ್ ಹೇಳುತ್ತಾನೆ, ನಾವು ಬೆಳಿಗ್ಗೆಯೇ ಬೇಗ ಎದ್ದು ನಮ್ಮ ಸ್ನಾನ ಕೆಲಸಗಳನ್ನೆಲ್ಲ ಮುಗಿಸಿ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಅರ್ಚನೆ ಮಾಡಿಸಿ ನಂತರ ಬಡವರಿಗೆ ಅನ್ನದಾನ ಮಾಡೋಣ. ರಾಹುಲ್ನ ಈ ಮಾತುಗಳನ್ನು ಕೇಳಿದ ಸಂಗೀತಾಳಿಗೆ ತುಂಬ ಶಾಕ್ ಆಯಿತು. ಇದೇನು ರಾಹುಲ್, ನಮ್ಮ ಮದುವೆಯಾಗಿ 1 ವರ್ಷವಾಯಿತು. ನಿನ್ನ ಅಭ್ಯಾಸಗಳು ಒಂದು ಕೂಡ ಬದಲಾಗೋದಿಲ್ವಾ? ನಮ್ಮ ಜೀವನದಲ್ಲಿ ಸಂತೋಷ ಎನ್ನುವುದೇ ಇರುವುದಿಲ್ಲವಾ? ನಿನ್ನ ಬಗ್ಗೆ ನನ್ನ ತಂದೆ ತಾಯಿ ನಿಜವನ್ನೇ ಹೇಳಿದ್ದರು ಮದುವೆಗೆ ಮುಂಚೆ. ನೀನು ನನ್ನ ರೀತಿ ಅಲ್ಲ ಎಂದು, ನಮ್ಮ ಜೀವನದ ಶೈಲಿಯೇ ಬೇರೆ ಬೇರೆ ಎಂದು. ಅವನು ನಿನಗೆ ಸರಿ ಹೊಂದುವುದಿಲ್ಲ. ನಿಮ್ಮಿಬ್ಬರ ಅಭಿರುಚಿಗಳು ಬೇರೆ ಬೇರೆ. ನೀನು ಅವನೊಂದಿಗೆ ಹೊಂದಾಣಿಕೆ ಆಗುವುದಿಲ್ಲ. ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ? ಜೀವನದಲ್ಲಿ ಬದಲಾವಣೆ ಎನ್ನುವುದು ಬಹಳ ಮುಖ್ಯ. ಈ ರೀತಿ ಜೀವನ ನಡೆಸುವುದು ಎಷ್ಟು ಕಷ್ಟವೋ ನಿನಗೆ ಗೊತ್ತಾ? ಜೀವನವೆಂದರೆ ಹೇಗಿರಬೇಕು ಎಂದು ಎಷ್ಟೋ ಕನಸುಗಳನ್ನು ಕಂಡಿದ್ದವಳು ನಾನು. ರಾತ್ರಿಯಲ್ಲಿ ಲೇಟ್ ನೈಟ್ ಪಾರ್ಟಿಗಳು, ಹೊರಗಿನ ಡಿನ್ನರ್, ಲಾಂಗ್ ಡ್ರೈವ್ಗಳು, ಬರ್ತ್ಡೇ ಪಾರ್ಟಿಗಳು, ಪಬ್ಗಳು, ಈ ರೀತಿ ಎಲ್ಲವನ್ನು ಜೀವನದಲ್ಲಿ ಎಂದಾದರೂ ನೋಡಿದ್ದೀಯಾ ನೀನು? ಇವೆಲ್ಲವನ್ನು ಅನುಭವಿಸಬೇಕು ಎಂದುಕೊಂಡಿದ್ದೆ ನಾನು. ನಿನಗೆ ಗೊತ್ತಾ, ನನ್ನ ಗೆಳತಿಯ ಮದುವೆ ನಮ್ಮ ಮದುವೆ ನಡೆದ ಕೆಲವು ದಿನಗಳಲ್ಲಿಯೇ ನಡೆಯಿತು. ಅವರು ಮದುವೆಯಾದ ತಕ್ಷಣ ಹನಿಮೂನ್ಗೆ ಎಂದು ವಿದೇಶಕ್ಕೆ ಹೋಗಿದ್ದರು. ಅವರು ಇಲ್ಲಿ ಕೂಡ ನಮ್ಮ ದೇಶದಲ್ಲಿ ತುಂಬ ಸ್ಥಳಗಳನ್ನು ಸುತ್ತಾಡಿದ್ದಾರೆ. ಅವರು ಯಾವಾಗಲೂ ಕ್ಯಾಂಡಲ್ ಲೈಟ್ ಡಿನ್ನರ್ ಎಂದು, ಬರ್ತ್ಡೇ ಪಾರ್ಟಿಗಳು ಎಂದು, ಪಬ್ಗಳು ಇಲ್ಲಿ ಅಲ್ಲಿ ಎಂದು ಪ್ರತಿದಿನ ಎಲ್ಲೋ ಒಂದು ಕಡೆ ಹೊರಗಡೆ ಓಡಾಡುತ್ತಲೇ ಇರುತ್ತಾರೆ. ಅವರು ಪ್ರತಿದಿನ ಹೊರಗಡೆಯ ಹೋಟೆಲ್ನಲ್ಲಿ ಊಟ ಕೂಡ ಮಾಡುತ್ತಾರೆ. ಅವಳು ಅಲ್ಲಿ ತೆಗೆದುಕೊಂಡ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡುತ್ತಾಳೆ. ಅವಳು ಎಷ್ಟು ಸಂತೋಷವಾಗಿದ್ದಾಳೆ ಗೊತ್ತಾ? ನಮ್ಮ ಫ್ರೆಂಡ್ ಇದ್ದಾಳಲ್ಲ ಅನಿತಾ, ಅವಳಿಗೆ ಇನ್ನೂ ಮೊನ್ನೆ ತಾನೇ ಮದುವೆಯಾಯಿತು. ಅವಳ ಗಂಡ ಅವಳ ಬರ್ತ್ಡೇ ಪಾರ್ಟಿಯನ್ನು ತುಂಬ ಸರ್ಪ್ರೈಸ್ ಆಗಿ ಗ್ರ್ಯಾಂಡ್ ಆಗಿ ನಡೆಸಿಕೊಟ್ಟಿದ್ದ. ಎಲ್ಲರೂ ಪ್ರಪಂಚದಲ್ಲಿ ತುಂಬ ಸುಖವಾಗಿದ್ದಾರೆ, ಕೇವಲ ನನ್ನನ್ನು ಬಿಟ್ಟು. ನೀನು ಮಾತ್ರ ಹಳೆಯ ಕಾಲದವನ ರೀತಿ ಜೀವನ ಮಾಡುತ್ತಿದ್ದೀಯಾ. ಪ್ರತಿದಿನ ಬೆಳಗಿನ ಜಾವವೇ ಎದ್ದೇಳುವುದು, ನೆಲದಲ್ಲಿ ಕುಳಿತುಕೊಂಡು ಊಟ ಮಾಡುವುದು, ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವುದು, ಯಾವಾಗ ನೋಡಿದರೂ ದೇವಸ್ಥಾನ, ಬಡವರಿಗೆ ಅನ್ನದಾನ, ಬಡವರಿಗೆ ಸಹಾಯ ಮಾಡುವುದು, ಇವುಗಳಲ್ಲಿಯೇ ನಿನ್ನ ಸಂತೋಷವನ್ನು ಹುಡುಕಿಕೊಳ್ಳುತ್ತೀಯಾ? ಈಗ ಸಂಗೀತಾಳ ಮಾತುಗಳನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದ ರಾಹುಲ್. ಮರುದಿನ, ಸಂಗೀತ, ನಿನಗೆ ನೋವು ಕೊಡುವುದು ನನ್ನ ಉದ್ದೇಶವಲ್ಲ. ನಮ್ಮಿಬ್ಬರ ಮಧ್ಯೆ ಈ ಗಲಾಟೆಗಳು ಏತಕ್ಕೆ ನಡೆಯುತ್ತಿವೆ? ಕೇವಲ ಈ ಮೊಬೈಲ್ನಿಂದಲೇ ಎಲ್ಲವೂ ಶುರುವಾಗಿತ್ತು. ನಮ್ಮ ಅವಶ್ಯಕತೆಗೆ ಕಷ್ಟಕ್ಕೆ ಬಾರದ ಫೇಸ್ಬುಕ್ನ ಗೆಳೆತನಗಳನ್ನು ನಾನು ನಂಬುವುದಿಲ್ಲ. ದೂರದಿಂದ ನೋಡಲು ಬೇರೆಯವರ ಜೀವನಗಳು ತುಂಬ ಸುಂದರವಾಗಿ, ಅದ್ಭುತವಾಗಿ ಕಾಣಿಸುತ್ತವೆ. ಆದರೆ ಪ್ರತಿಯೊಬ್ಬರು ಅವರ ಸಂತೋಷವಾಗಿರುವ ಕ್ಷಣಗಳನ್ನು ಫೋಟೋ ಹಿಡಿದು ಮಾತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿಕೊಳ್ಳುತ್ತಾರೆ.
ಅವರು ದುಃಖದಲ್ಲಿ ಅಥವಾ ನೋವಿನಲ್ಲಿ ಇರುವಾಗ ಆ ಫೋಟೋಗಳನ್ನು ಯಾರು ಹಿಡಿದು ಅಪ್ಲೋಡ್ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಸಂತೋಷವಾಗಿ ಕಾಣಿಸುವಂತೆ ತೋರಿಸಿಕೊಳ್ಳುವವರ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಎಂದುಕೊಳ್ಳುವುದು ಮುಟ್ಟಾಳತನ. ಸಣ್ಣ ಸಣ್ಣ ವಿಷಯಕ್ಕೆ ವಿಚ್ಛೇದನ ಪಡೆದುಕೊಳ್ಳಬೇಕು ಎಂದು ಯೋಚನೆ ಮಾಡಬಾರದು. ಇನ್ನು ಮೇಲೆ ಸಣ್ಣ ಸಣ್ಣ ಮಾತುಗಳಿಗೆ ಗಲಾಟೆಗಳನ್ನು ಮಾಡಿಕೊಂಡು ಮಾತನಾಡದೆ ಮುಖ ತಿರುಗಿಸಿಕೊಂಡು ಇರುವುದು ಏತಕ್ಕಾಗಿ ಹೇಳು? ನಾನು ಈಗ ಕೆಲಸದ ಮೇಲೆ ಹೋಗುತ್ತಿದ್ದೇನೆ. ಸಾಯಂಕಾಲಕ್ಕೆಲ್ಲ ಮನೆಗೆ ಬೇಗ ವಾಪಸ್ಸು ಬರುತ್ತೇನೆ. ಆಗ ನನ್ನ ಸಂಗೀತ ಸಂತೋಷದಿಂದ ನಗುತ್ತಾ ನನಗೆ ಕಾಣಿಸಬೇಕು ಎಂದು ಹೇಳಿ ಅವನು ಹೆಂಡತಿಯನ್ನು ತಬ್ಬಿಕೊಂಡು ಅವಳಿಗೆ ಮುತ್ತು ಕೊಟ್ಟು ಅವನು ಈಗ ಆಫೀಸ್ಗೆ ಹೊರಟು ಹೋದನು. ಸಾಯಂಕಾಲ ಅವನು ಮನೆಗೆ ಬಂದಾಗ ಸಂಗೀತಾಳನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯವಾಯಿತು. ಏಕೆಂದರೆ ಸಂಗೀತ ಈಗ ತನ್ನ ಬ್ಯಾಗನ್ನು ರೆಡಿ ಮಾಡಿಕೊಂಡಿದ್ದಳು. ಅವಳು ಅವನು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು. ಸಂಗೀತ, ಎಲ್ಲಿಗೆ? ನಿನ್ನ ತವರು ಮನೆಗೆ ಹೋಗುತ್ತಿದ್ದೀಯಾ? ಹೌದು. ಓಕೆ, ಸರಿ, ಆಯಿತು. ನೀನು ಬೇಗ ವಾಪಸ್ ಬಂದು ಬಿಡು. ನೀನಿಲ್ಲದೆ ನನ್ನಿಂದ ತುಂಬ ದಿನ ಇರಲು ಸಾಧ್ಯವಿಲ್ಲ ಎಂದು ರಾಹುಲ್ ತುಂಬ ಪ್ರೀತಿಯಿಂದ ಹೆಂಡತಿಗೆ ಹೇಳುತ್ತಾನೆ. ಇನ್ನು ಮುಂದೆ ನಾನು ಈ ಮನೆಗೆ ವಾಪಸ್ ಬರುವುದಿಲ್ಲ. ನನಗೆ ಇರುವುದು ಒಂದೇ ಜೀವನ. ನನ್ನ ಜೀವನವನ್ನು ಈ ರೀತಿ ಹಾಳು ಮಾಡಿಕೊಳ್ಳುವುದು ನನಗಿಷ್ಟವಿಲ್ಲ. ಈ ಮನೆಯಲ್ಲಿ ನಾನು ಸಂತೋಷವಾಗಿ ಇಲ್ಲ. ಇನ್ನು ಸಾಕು. ನನಗೆ ನಿನ್ನ ಜೊತೆ ಇರಲು ಇಷ್ಟವಿಲ್ಲ. ನಿನ್ನ ಮಾತುಗಳನ್ನು ಕೇಳಲು ಸಹ ನನಗೆ ಒಂದು ಚೂರು ಆಸಕ್ತಿ ಇಲ್ಲ. ನನ್ನ ಸಂತೋಷಗಳನ್ನು, ನನ್ನ ಆಸೆಗಳನ್ನು ನೀನು ಲೆಕ್ಕಿಸದಿದ್ದಾಗ ಇಲ್ಲಿ ಇದ್ದು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ನನಗಿಷ್ಟ ಇಲ್ಲ ಎಂದು ಸಂಗೀತ ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೊರಗೆ ನಡೆದಳು. ಈಗ ರಾಹುಲ್ ತುಂಬ ಕೋಪವಾಗಿ ಹೇಳುತ್ತಾನೆ, ಸಂಗೀತ, ನಾನು ನಿನಗೆ ಇಷ್ಟವಿಲ್ಲವೆಂದಾಗ ನೀನು ಮನೆ ಬಿಟ್ಟು ಹೋಗಬಹುದು. ಆದರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೋ. ಒಂದು ಬಾರಿ ನೀನು ಈ ಮನೆಯ ಹೊಸ್ಸಿಲನ್ನು ದಾಟಿ ಹೋದರೆ ಮತ್ತೆ ನನ್ನ ಜೀವನಕ್ಕೆ ನೀನು ವಾಪಸ್ ಬರಲು ಸಾಧ್ಯವಿಲ್ಲ. ಇನ್ನು ಮುಂದೆ ನಿನಗಾಗಿ ನಮ್ಮ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ. ನಿನ್ನಂಥವನ ಜೊತೆ ವಾಪಸ್ ಬರಬೇಕೆಂದು ಯಾರು ಕೇಳ್ಕೊಳ್ತಾರೆ ಹೇಳು? ನಿನ್ನಂಥವನ ಜೊತೆ ಜೀವನ ನಡೆಸುವುದು ಎಂದರೆ ಅದಕ್ಕಿಂತ ದೊಡ್ಡ ನರಕ ಇನ್ನೊಂದಿಲ್ಲ. ನಿನ್ನ ಜೊತೆ ಜೀವನ ನಡೆಸುವುದಕ್ಕಿಂತ ನಾನು ಸತ್ತು ಹೋಗುವುದನ್ನೇ ಇಷ್ಟಪಡುತ್ತೇನೆ ಎಂದು ಅವಳು ಮನೆಯಿಂದ ಹೊರಟು ಹೋಗುತ್ತಾಳೆ. ಕೊನೆಗೆ ಈ ವಿಷಯ ಡೈವರ್ಸ್ವರೆಗೂ ಬಂದಿತ್ತು. ಈಗ ಸಂಗೀತ ಎಲ್ಲವನ್ನೂ ನೆನೆಸಿಕೊಂಡು ರಾಹುಲ್ನ ಮನೆಗೆ ಬಂದಿದ್ದಳು. ಅವಳು ಬೆಲ್ ಮಾಡುತ್ತಿದ್ದ ಹಾಗೆ ಕವಿತಾ ಅವರು ಬಾಗಿಲು ತೆಗೆದರು. ಕವಿತಾ ಅವರನ್ನು ನೋಡಿದ ಸಂಗೀತ ಅವರ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ. ಅವರ ಅತ್ತೆ ಅವಳನ್ನು ಆಶೀರ್ವದಿಸುತ್ತಾರೆ. ಅಷ್ಟರಲ್ಲಿಯೇ ಸಂಗೀತಾಳ ಮೊಬೈಲ್ ರಿಂಗ್ ಆಗಿತು. ಅವರ ತಾಯಿ ಫೋನ್ ಮಾಡಿದ್ದರು. ಅಮ್ಮ, ನಾನು ಮನೆಗೆ ಬಂದು ತಲುಪಿದ್ದೇನೆ. ಸಂಗೀತ, ಅವರ ತಾಯಿ ಹೇಳುತ್ತಾರೆ, ತುಂಬ ಸಮಯ ಅಲ್ಲಿ ಇರುವ ಅವಶ್ಯಕತೆ ಇಲ್ಲ ನಿನಗೆ. ಆದಷ್ಟು ಬೇಗ ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ವಾಪಸ್ ಬಂದುಬಿಡು. ಸರಿ ಅಮ್ಮ, ಆಯಿತು. ನೀವು ಹೇಗೆ ಹೇಳುತ್ತೀರೋ ನಾನು ಹಾಗೆಯೇ ಮಾಡುತ್ತೇನೆ. ಈಗ ಸಂಗೀತ ಅವಳ ರೂಮ್ಗೆ ಹೋಗುತ್ತಾಳೆ ಸಾಮಾನುಗಳನ್ನು ತೆಗೆದುಕೊಂಡು ಬರಲು. ಅವಳು ಬಾಗಿಲು ತೆಗೆಯುತ್ತಿದ್ದ ಹಾಗೆ ಅಲ್ಲಿ ರಾಹುಲ್ ನಿಂತಿದ್ದ. ಅವನ ಕಣ್ಣುಗಳೆಲ್ಲವೂ ಕೆಂಪಾಗಿದ್ದವು. ಅವನು ತುಂಬ ಅಳುತ್ತಿದ್ದ. ರಾಹುಲ್ ಸಂಗೀತಾಳ ಕೈಯಲ್ಲಿ ವಿಚ್ಛೇದನದ ಪತ್ರಗಳನ್ನು ಗಮನಿಸುತ್ತಾನೆ. ಅವನು ಮನಸ್ಸಿನಲ್ಲಿ ಈ ರೀತಿ ಅಂದುಕೊಳ್ಳುತ್ತಾನೆ, ಸಂಗೀತ, ಇದರಲ್ಲಿ ಬರೆದಿರುವಂತಹ ಎಲ್ಲ ಸಾಮಾನುಗಳನ್ನು ನೀನು ತೆಗೆದುಕೊಂಡು ಹೋಗಬಹುದು. ಆದರೆ ನನ್ನ ಮನಸ್ಸಿನಲ್ಲಿ ಈ ಮನೆಯಲ್ಲಿ ಇರುವ ನಿನ್ನ ನೆನಪುಗಳನ್ನು ತೆಗೆದುಕೊಂಡು ಹೋಗಲು ನಿನ್ನಿಂದ ಸಾಧ್ಯವಿಲ್ಲ. ಸಂಗೀತ, ಹೇಗಿದ್ದೀಯಾ ಎಂದು ನಗುತ್ತಾ ಕೇಳಿದ ರಾಹುಲ್. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ಈಗ ರಾಹುಲ್ ಏನೋ ಹೇಳಲು ಬಯಸುತ್ತಿದ್ದ. ಅಷ್ಟರಲ್ಲಿಯೇ ಸಂಗೀತಾಳ ಫೋನ್ ರಿಂಗ್ ಆಯಿತು. ಅವಳ ಗೆಳತಿ ಫೋನ್ ಮಾಡಿದ್ದಳು. ಫೋನನ್ನು ಅಟೆಂಡ್ ಮಾಡಿದ ತಕ್ಷಣ ಅವರ ಗೆಳತಿ ಹೇಳಿದ ಮಾತುಗಳಿಗೆ ಸಂಗೀತಾಳಿಗೆ ಈಗ ಗಾಬರಿಯಾಗಿತ್ತು. ಅವಳು, ಯಾವಾಗ? ಈ ರೀತಿ ಹೇಗೆ ನಡೆಯಿತು? ಸಂಗೀತ ತುಂಬ ಗಾಬರಿಯಿಂದ ಅಳುವ ಧ್ವನಿಯಲ್ಲಿ ಮಾತನಾಡುತ್ತಿದ್ದಳು. ಸಂಗೀತಾಳ ಅತ್ತೆ ಸೊಸೆ ಅಳುವುದನ್ನು ಕೇಳಿ ರೂಮಿನ ಕಡೆಗೆ ಓಡಿ ಬಂದಿದ್ದರು. ರಾಹುಲ್, ನನ್ನ ಗೆಳತಿ, ಅವಳು ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾಳಂತೆ. ಈಗ ಅವಳು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆ. ನಾನು ತಕ್ಷಣವೇ ಈಗಲೇ ಅವಳನ್ನು ಮೀಟ್ ಮಾಡಲು ಹೋಗಬೇಕು. ಪ್ಲೀಸ್, ನನ್ನನ್ನು ನೀವು ಕರೆದುಕೊಂಡು ಹೋಗುತ್ತೀಯಾ? ಈಗ ಅವರಿಬ್ಬರು ಸೇರಿ ಅವನ ಗಾಡಿಯಲ್ಲಿಯೇ ಹಾಸ್ಪಿಟಲ್ಗೆ ಹೋಗುತ್ತಾರೆ. ಶೋಭಾ, ಏತಕ್ಕಾಗಿ ಈ ರೀತಿಯಾದಂತಹ ಕೆಲಸ ಮಾಡಿದ್ದೀಯಾ? ನೀನು ಈ ಥರ ನಿರ್ಣಯ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದು ಬಾರಿಯಾದರೂ ನಿನ್ನ ಗಂಡ ಮತ್ತು ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಲಿಲ್ಲವಾ? ನಾನು ಸೂಸೈಡ್ ಮಾಡಿಕೊಳ್ಳಲು ಕಾರಣ ನನ್ನ ಗಂಡನೇ ಎಂದು ಶೋಭಾ ಹೇಳುತ್ತಾಳೆ. ಇದನ್ನು ಕೇಳಿದ ಸಂಗೀತಾಳಿಗೆ ತುಂಬ ಶಾಕ್ ಆಗಿತ್ತು. ಏನು? ಆದರೆ ನೀನು ನಿನ್ನ ಗಂಡ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅಲ್ಲವಾ? ಮತ್ತೆ ಇದೇನು? ಅದೆಲ್ಲವೂ ಪ್ರಪಂಚದ ಮುಂದೆ ತೋರಿಸಿಕೊಳ್ಳುವ ನಾಟಕೀಯವಾದ ಪ್ರೀತಿಯಷ್ಟೇ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡುವುದಕ್ಕಾಗಿ ಆ ರೀತಿ ಫೋರ್ಸ್ ಕೊಡುತ್ತಿದ್ದರು. ಸ್ನೇಹಿತರ ಮುಂದೆ ಈ ರೀತಿಯಾದಂತಹ ನಾಟಕ ಆಡಿದ್ದಾನೆ ಅವನು.
ಅವನು ಈಗ ಬೇರೆ ಹೆಂಗಸಿನ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಇನ್ನು ನಾನು ಜೀವಿಸಿ ಪ್ರಯೋಜನವೇನು? ಶೋಭಾಳ ಮಾತುಗಳನ್ನು ಕೇಳಿ ಸಂಗೀತಾಳಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಸ್ವಚ್ಛವಾದ ಮನಸ್ಸಿನಿಂದ ರಾಹುಲ್ ಅವಳ ಮೇಲೆ ಪ್ರೀತಿ ತೋರಿಸಿದ್ದ. ಈಗ ಒಂದೊಂದಾಗಿ ಅವಳ ಕಣ್ಣ ಮುಂದೆ ಬಂದಿದ್ದವು. ರಾಹುಲ್ ಕೇವಲ ತನ್ನನ್ನು ಮಾತ್ರ ಪ್ರೀತಿಸುತ್ತಿದ್ದ. ತಂದೆ ತಾಯಿಗಿಂತ ಹೆಚ್ಚಾಗಿ ಅವನು ನನ್ನನ್ನೇ ಪ್ರೀತಿಸಿದ್ದ. ಅವಳು ಆಲೋಚಿಸುತ್ತಲೇ ಹಾಸ್ಪಿಟಲ್ನಿಂದ ಹೊರಗೆ ಬಂದು ಬಿಟ್ಟಳು. ಈಗ ರಾಹುಲ್, ನಿನ್ನನ್ನು ಎಲ್ಲಿ ಡ್ರಾಪ್ ಮಾಡಬೇಕು ಸಂಗೀತ? ಸಾಮಾನುಗಳನ್ನು ನಾಳೆ ಬಂದು ತೆಗೆದುಕೊಂಡು ಹೋಗು, ಪರವಾಗಿಲ್ಲ. ನಿನ್ನ ಮನಸ್ಸು ಈಗ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅನ್ನಿಸುತ್ತದೆ. ನೀನು ತುಂಬಾ ಬಾಧೆ ಪಡುತ್ತಿದ್ದೀಯಾ. ಈಗ ನಿನ್ನನ್ನು ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ ಎಂದು ಕೇಳುತ್ತಾನೆ. ಇಲ್ಲ ರಾಹುಲ್, ನಾನು ಈಗ ನಿಮ್ಮ ಜೊತೆ ನಿಮ್ಮ ಮನೆಗೆ ಹೋಗೋಣ. ಒಂದು ಬಾರಿ ನಮ್ಮ ಮನೆಗೆ ಹೋದರೆ ನಾನು ಮತ್ತೆ ವಾಪಸ್ ಬರಲು ಸಾಧ್ಯವಿಲ್ಲ ಎನ್ನುತ್ತಾಳೆ ಸಂಗೀತ. ಈಗ ಅವರ ಮನೆಗೆ ಹೋಗುವ ದಾರಿಯಲ್ಲಿ ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದೇಳುತ್ತಿದ್ದವು. ರಾಹುಲ್ ನಿಜ ಹೇಳುತ್ತಿದ್ದ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷವಾಗಿರುವ ಮುಖವಾಡದ ಫೋಟೋಗಳನ್ನು ಮಾತ್ರ ಅಪ್ಲೋಡ್ ಮಾಡುತ್ತಾರೆ. ಆದರೆ ನಿಜ ಜೀವನದ ಸಂತೋಷವೇ ಮುಖ್ಯ ಅಲ್ಲವೇ? ಬೇರೆಯವರನ್ನು ನೋಡಿ ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ಳಬಾರದು. ನಮ್ಮನ್ನು ಪ್ರೀತಿಸುವವರು, ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರು ನಮಗೆ ಸಿಗುವುದೇ ನಮ್ಮ ಅದೃಷ್ಟ ಎಂದುಕೊಂಡಳು ಸಂಗೀತ. ಈಗ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ತಮ್ಮ ಮನೆಯನ್ನು ಸೇರಿದ್ದರು. ಈಗ ರಾಹುಲ್ ಹೇಳುತ್ತಾನೆ, ಸಂಗೀತ, ನಿನ್ನ ಸಾಮಾನುಗಳೆಲ್ಲನೂ ಬೇಗ ಬೇಗ ಪ್ಯಾಕ್ ಮಾಡಿಕೊ. ರಾಹುಲ್, ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು. ನೀನು ಹೇಳಿದ್ದೆ ಸತ್ಯ ರಾಹುಲ್. ಹೊರಗಡೆ ಕಾಣಿಸುವಷ್ಟು ಸಂತೋಷವಾಗಿ ನಿಜ ಜೀವನದಲ್ಲಿ ಸಂತೋಷ ಎನ್ನುವುದೇ ಇರುವುದಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮಾತುಗಳನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನಿನ್ನ ಪ್ರೀತಿಯನ್ನು ಸಹ ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನಮ್ಮ ಸಂಬಂಧವನ್ನು ಈಗ ಹೊಸದಾಗಿ ಶುರು ಮಾಡೋಣವಾ ಎಂದು ಹೇಳುತ್ತಾಳೆ ಸಂಗೀತ. ಅವಳ ಕೈಯಲ್ಲಿದ್ದ ಡೈವರ್ಸ್ ಪೇಪರ್ಸ್ ಅನ್ನು ತೆಗೆದುಕೊಂಡು ಹರಿದು ಬಿಸಾಕಿದಳು. ಸಂಗೀತ ಈಗ ರಾಹುಲ್ನನ್ನು ತಬ್ಬಿಕೊಂಡು ಯಾವತ್ತಿಗೂ ನಾವು ಬೇರೆಯಾಗುವುದಿಲ್ಲ ಎನ್ನುತ್ತಾಳೆ. ಮಗ ಮತ್ತು ಸೊಸೆಯನ್ನು ಆ ರೀತಿ ನೋಡಿದ ಕವಿತಾ ಅವರು ಈಗ ತುಂಬ ಸಂತೋಷಪಟ್ಟಿದ್ದರು. ಅವರ ಕಣ್ಣುಗಳಲ್ಲಿ ತುಂಬ ಆನಂದವಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.